ಕರ್ನಾಟಕ ರಾಜ್ಯದ ಎಲ್ಲ ಬಾಬಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದಿಷ್ಟು ಮಹತ್ವದ ಅಂಶಗಳನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಿನ್ನೆ ದಿನ ಡಿಪಾರ್ಟ್ಮೆಂಟ್ಗೆ ನಾವು ಸಿ&ಆರ್ ವಿಚಾರವಾಗಿ ಭೇಟಿ ಕೊಟ್ಟಾಗ ಸಾಕಷ್ಟು ವಿಚಾರಗಳು ನಿಮಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇದರಲ್ಲಿ ಮತ್ತೊಂದಿಷ್ಟು ಅಂಶಗಳು ಇದಾವ, ಬಹಳ ಹೆಲ್ಪ್ಫುಲ್ ಆಗುತ್ತಾವ ನಿಮಗೆ. ಆಮೇಲೆ ಏನೇನ್ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳನ್ನ ಪಟ್ಟಿ ಮಾಡಿ, ಸೊ ಎಕ್ಸ್ಪರ್ಟ್, ನೀವ್ ಯಾರು ಎಕ್ಸ್ಪರ್ಟ್ ಇದೀರಿ, ನೀವು ಅಂದ್ರೆ ಒಂದೊಂದು ಈಗ PSTR ಗೆ 2 ಜನ, HSTR ಗೆ 2 ಜನ, GPSTR ಗೆ 2 ಜನ, ಮತ್ತೆ ದೈಹಿಕ ಶಿಕ್ಷಕರಿಗೆ 2 ಜನ, ಎರಡೆರಡರಂತೆ ಏನಪ್ಪಾ ಅಂತ ನೀವು 31st ಗೆ ನಾವು ಹೇಳ್ತೀವಿ. ಆ ದಿನ ಏನಪ್ಪಾ ಅಂದ್ರೆ ನಮ್ಮ ಕಮಿಟಿಯಲ್ಲಿ ನೀವು ಪಾಲ್ಗೊಳ್ಬಹುದು ಅಂತ ಹೇಳಿ ಆಯುಕ್ತರಾಗಿರ್ತಕ್ಕಂಥ ವಿಕಾಸ್ ಸರಳಕರ್ ಸರ್ ಅವರು ಹೇಳಿರ್ತಕ್ಕಂಥ ವಿಚಾರ ಇದೆ. ಸ್ನೇಹಿತರೆ, ಆ ಈಗಿರ್ತಕ್ಕಂಥದ್ದು ನೀವು ಸುಮಾರು ಜನ ಫೋನ್ ಮಾಡ್ತಾ ಇದ್ರಿ ಸರ್, ಅದು ನಿಮ್ಗೆ ಏನು ನಾ ಹೇಳುವಂತ ಕನ್ವಿನಿಯಂಟ್ ಅರ್ಥ ಆಗ್ತದನೋ ಇಲ್ಲೋ ಗೊತ್ತಿಲ್ಲ, ಕನ್ವಿನಿಯಂಟ್ ಆಗ್ಲಿಕ್ಕಿಲ್ಲ. ಸೊ ಈಗ ಇರ್ತಕ್ಕಂಥ ಡ್ರಾಫ್ಟ್ ಅಲ್ಲಿ ಲಾಟ್ ಆಫ್ ಡಿಫರೆನ್ಸ್, ಬಹಳಷ್ಟು ಏನಪ್ಪಾ ಹತ್ರ ಏನಾಗುತ್ತೆ, ತಿದ್ದುಪಡಿ ಆಗತ್ತೆ 100%. ಅದಕ್ಕೆ ಈ ವಿಚಾರವಾಗಿ ಯಾರೇ ನೀವು ಕಾಲ್ ಮಾಡಿದ್ರು ಸಹಿತ ನಾವು ಅದನ್ನ ಪಿಕ್ ಮಾಡೋದಿಲ್ಲ, ಒಂದು ಗಮನಕ್ಕೆ ಇಟ್ಕೊಳ್ಳಿ. ಯಾಕಂತಂದ್ರೆ 31st ಗೆ ನಮಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ನಿಮ್ಗೆ ಏನೇನು ಸುಧಾರಣೆಗಳು ಬೇಕು, ಅಂಶಗಳನ್ನ ಬೇಕು ಅನ್ನುವಂಥದ್ದು ಆಲ್ರೆಡಿ ಎಲ್ಲ ಗೊತ್ತಾಗಿದೆ. ಯಾಕಂದ್ರೆ ಎಲ್ಲ ಕಮೆಂಟ್ ಹಾಕ್ತಾ ಇದ್ರಿ, ಅವನು ಏನಪ್ಪಾ ಅಂತ ನೋಡ್ತಾ ಇದೀವಿ, ಫೋನು ಕಾಲು ಎಲ್ಲವೂ ಇದೆ. ಬಟ್ ಈ ವಿಚಾರಗಳು ಅಂದ್ರೆ ಏನೇನ್ ತಿದ್ದುಪಡಿ ಬದಲಾವಣೆಗಳು ಆಗ್ಬೇಕು. ಸೊ ಇಲ್ಲಿ ಈ ವಿಚಾರ ಇದೆ, ದಯಮಾಡಿ ಸ್ವಲ್ಪ ಏನಪ್ಪಾ ಅಂತ ನೀವು ಸಹಕಾರ ಕೊಡಿ. ಇಲ್ಲಿಯವರೆಗೆ ಬಹಳಷ್ಟು 3 ವರ್ಷಗಳಿಂದ ಬ್ಯಾಕಪ್ ಸ್ಕೋರ್ ವಿಚಾರವಾಗಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ರಿ, ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀರಿ. ಆ ಒಂದು ಪ್ರಕಾರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಇನ್ನು ಮುಂದ್ ಬರ್ತಕ್ಕಂಥ ಟೀಚರ್ ಆಸ್ಪಿರೆಂಟ್ಗಳಿಗೆ ಒಂದು ಅವಕಾಶದ ಭಾಗ್ಯದ ಬಾಗಿಲು ಅಂತೇಳಿ ನಾವು ಅನ್ಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಬ್ಯಾಕಪ್ ಸ್ಕೋರ್ಂದ ಸುಮಾರು ಜನ ಅದ್ರ ಸವಾಸನ ಬೇಡ್ಪಾ ಅಂತೇಳಿ ಬಿಟ್ಟಿದ್ರು. ಸೊ ಇವಾಗ ಮತ್ತೆ ಆ ಒಂದು ಚಿಗುರು ಒಡೆದಿದೆ ನಿಮ್ಮ ಆಸೆ. ಸೊ ಅದಕ್ಕೆ ಖಂಡಿತ ಏನಪ್ಪಾ ಅಂದ್ರೆ ನಾವು ನಿಮ್ಗೆ ಸಪೋರ್ಟ್ ಆಗಿ ಖಂಡಿತ ಇರ್ತೀವಿ. ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ಇವತ್ತು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೇಕಂತ ಅನ್ಕೊಂಡಿದೀನಿ. ನಿನ್ನೆ ದಿನ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ಅಂಶಗಳು ಏನು ಅಂತಂದ್ರೆ, ಬರವಣಿಗೆ ಬೇಕೋ ಬೇಡೋ ಈ ವಿಚಾರ ಬಹಳಷ್ಟು ಏನಪ್ಪಾ ಅಂದ್ರೆ ಚರ್ಚೆಗೆ ಗ್ರಾಸವಾಗಿದೆ. ನನ್ನ ವಿಚಾರದಲ್ಲಿ ಏನು ಅಂತಂದ್ರೆ, PSTR ಗೆ ಬರವಣಿಗೆ ಬೇಡ. ಯಾಕಂತಂದ್ರೆ ಅಲ್ಲಿ ಏನಿದೆ, ಮ್ಯಾಥಮೆಟಿಕ್ಸ್ ಇದೆ, EVS ಇದೆ, ಇಂಗ್ಲಿಷ್ ಇದೆ. ಸೊ ಸ್ವಲ್ಪ ಏನಪ್ಪಾ ಅಂದ್ರೆ ಸಮಾಜ ಸೋಷಿಯಲ್ ಸೈನ್ಸ್ ಇದೆ. ಸ್ವಲ್ಪ ನಮ್ಮ ಒಂದು ಆಸ್ಪಿರೆಂಟ್ಗೆ ಕಷ್ಟ ಆಗತ್ತೆ. ಯಾವ್ದ್ರಲ್ಲಿ ಅಂದ್ರೆ 2ನೇ ಪೇಪರ್ ಅಲ್ಲಿ PSTR ಗೆ ಇಂಗ್ಲಿಷ್ ಬರವಣಿಗೆ ಬೇಡ ಅಂತೇಳಿ ನನ್ನ ಒಪಿನಿಯನ್ ಇದೆ. ಅದನ್ನ ನಾವು ಅವತ್ತು ಎಲ್ಲಿ ಏನು 31st ಹೋಗ್ತಾ ಇದ್ದೀವಲ್ಲ, ಅವತ್ತೇನಪ್ಪಾ ಹತ್ರ ಇಲಾಖೆ ಮತ್ತೊಂದು ಲೆಟರ್ ಮಾಡಿ ಇದ್ರ ಬಗ್ಗೆ ಒಂದಿಷ್ಟು ಡ್ರಾಫ್ಟ್ ಏನಪ್ಪಾ ಹತ್ರ ಹೋಗ್ಬೇಕು. ಈಗ ಏನು ಡ್ರಾಫ್ಟ್ ಬಿಟ್ಟಿದಲ್ಲ ಅದ್ರ ಅಬ್ಜೆಕ್ಷನ್ ಏನಪ್ಪಾ ಹತ್ರ ಹೋಗ್ಬೇಕಾಗತ್ತೆ. ನೀವು ಸಹ PSTR ದವರು ನೀವು ಅಬ್ಜೆಕ್ಷನ್ ಅನ್ನ ಹಾಕಬಹುದು. ಇನ್ನ ಅದರ್ವೈಸ್ ಏನು GPSTR ಆಲ್ರೆಡಿ ಏನಪ್ಪಾ ಹತ್ರ ಬರವಣಿಗೆ ಇದೆ, HSTR ಅದಕ್ಕಿಂತ ಜಾಸ್ತಿ ಹುದ್ದೆ ಅದು. ಇವೆರಡು ಹುದ್ದೆಗಳಿಗೆ ನಾವೇನಾದ್ರೂ ಬರವಣಿಗೆ ಬೇಡ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಅಲ್ಲ. ಯಾಕಂತಂದ್ರೆ ಒಬ್ಬ ಶಿಕ್ಷಕನಿಗೆ ಬರವಣಿಗೆ ರೈಟಿಂಗ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಸಹ ಬೇಕು ಅನ್ನೋ ಕಾರಣಕ್ಕಾಗಿನೇ ಏನಪ್ಪಾ ಅಂದ್ರೆ ಇಲಾಖೆ ತೀರ್ಮಾನ ಮಾಡಿದೆ. ಸೊ ಬರವಣಿಗೆ ಸೆಕೆಂಡ್ ಪೇಪರ್ ಅಲ್ಲಿ 100 ಅಂಕಗಳಿಗೆ ಅವರು ನಿಗದಿ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅಲ್ಲ, ಇದಕ್ ನಾವ್ ಏನಪ್ಪಾ ಅಂತಂದ್ರೆ ನಮಗ್ ಬರವಣಿಗೆ ಬರೆಯೋದಿಲ್ಲ, ನಮಗದ ಬರವಣಿಗೆ ಬರೆಯಕ್ ಆಗೋದಿಲ್ಲ ಅಂತಂದ್ರೆ ಸೊ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡ್ಲೇಬೇಕು, ಅದ್ರಲ್ಲಿ ಪರಿಪೂರ್ಣ ಆಗ್ಬೇಕು. ಮತ್ತೆ ಎಲ್ಲವಕ್ಕೂ ಏನಪ್ಪಾ ಅಂದ್ರೆ ನಾವು ಅಬ್ಜೆಕ್ಷನ್ ಹಾಕ್ತೀನಿ, ನಾವು ಕೋರ್ಟ್ಗೆ ಹೋಗ್ತೀನಿ ಅಂತಂದ್ರೆ ಈ ಕಾಲ್ಫಾರ್ಮ್ ಆಗೋದಿಲ್ಲ, ಇಲ್ಲೇ ಸ್ಟಾಪ್ ಆಗಿಬಿಡತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಂಘಟನೆ ಆಗ್ಲಿ ಅಥವಾ ಯಾವುದೇ ಪಬ್ಲಿಸಿಟಿ ತೆಗೆದುಕೊಳ್ಳಿಕ್ಕೆ ನೀವು ಏನಪ್ಪಾ ಅಂದ್ರೆ ಇಲ್ಲಿ ಅವಕಾಶ ಇಲ್ಲ. ಸೊ ನೀವು ಅವಕಾಶ ಅದನ್ನ ಮಾಡಿಕೊಡಲ್ಲ. ಯಾಕಂದ್ರೆ ಹಿಂದೆ ಈಗೇನ್ ಬ್ಯಾಕಪ್ ಸ್ಕೋರ್ ಪಬ್ಲಿಸಿಟಿ ತೆಗೆದುಕೊಳ್ಳಿಕ್ಕೆ ಗಿರಾಕಿಗಳು ಬಂದು, ಬಟ್ ಅಲ್ಲೇ ಏನಪ್ಪಾ ಅಂದ್ರೆ ಗೊತ್ತಾಯ್ತು, ಎಲ್ಲ ಒಂದು ಆಸ್ಪಿರೆಂಟ್ ಗಳಿಗೆ ಗೊತ್ತಾಯ್ತು. ಸೊ ಮತ್ತೆ ಏನಪ್ಪಾ ಅಂದ್ರೆ ಅಲ್ಲೇ ಯಾರ್ಯಾರು ಕೆಲಸ ಮಾಡಿದ್ದಾರೆ ಏನು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನೀವು ಎಲ್ಲದರಲ್ಲೂ ತಂಟೆ ತಕರಗಳನ್ನ ತೆಗಿಬೇಡಿ. ಇನ್ನೊಂದು ಬರವಣಿಗೆ ಮತ್ತೆ ಯಾರಿಗೆ ಸಮಸ್ಯೆ ಆಗುತ್ತೆ ಅಂತಂದ್ರೆ, ಫಿಸಿಕಲ್ ಟೀಚರ್ಗೆ ಬರವಣಿಗೆ ಸಮಸ್ಯೆ ಆಗುತ್ತೆ. ಪಾಪ ಅವರಿಗೆ ಬಹಳ ದಿವಸಗಳಿಂದ ಏನಪ್ಪಾ ಅಂದ್ರೆ ಅವರು ಗ್ಯಾಪ್ ಆಗಿದೆ. ಈ D.Ed B.Ed ಅನ್ನೋದಿಲ್ಲ, ಬಹಳ ದಿವಸದಿಂದ ಗ್ಯಾಪ್ ಆಗಿದೆ. ಅವ್ರಿಗೂ ಸಹ ಅವ್ರ ಅವಶ್ಯಕತೆ ಇದ್ರಿಕ್ಕಿಲ್ಲ ಫಿಸಿಕಲ್ ಟೀಚರ್ಗೆ. ಅಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಬರವಣಿಗೆ ಬೇಡ ಅಂತೇಳಿ ನಾವು ಅವತ್ತು ಹೇಳ್ಬೇಕಾಗಿದೆ. ಇನ್ನು ಉಳ್ಕೊಂಡಂತದ್ದು ಏನಂತಂದ್ರೆ, ಇಲಾಖೆ ತೀರ್ಮಾನ ಏನಿದೆ, ಯಾವುದು HSTR ಮತ್ತೆ GPSTR ಗೆ ಕಂಪಲ್ಸರಿ ಬರವಣಿಗೆ ಬೇಕೇ ಬೇಕು. ಇನ್ನ ಥರ್ಡ್ ಪೇಪರ್ಗೆ ಈ ವಿಚಾರವಾಗಿ ಸಾಕಷ್ಟು ನಿಮ್ಗೆ ಹಿಂದೆ ಹೇಳಿದೀನಿ, ಮತ್ತೆ ಇಲಾಖೆಗೂ ನಿನ್ನೆ ಶಿರೋಳ್ಕರ್ ಸರ್ ಜೊತೆ ಮಾತಾಡಿದೀವಿ.
ಥರ್ಡ್ ಪೇಪರ್ ಅನ್ನ ಕೇವಲ ನೀವು ಎಲಿಜಿಬಿಲಿಟಿ ಅಂತೇಳಿ ಮಾಡಿ ಆ ಅಂಕಗಳನ್ನ ನೀವು ನೇಮಕಾತಿಯಲ್ಲಿ ಪರ್ಸೆಂಟೇಜ್ ತೆಗಿತಿರಲ್ಲ ಅಲ್ಲಿ ಏನ್ ಪಾತ್ರ ಅದನ್ನ ಕನ್ಸಿಡರ್ ಮಾಡುವಂತಿಲ್ಲ ಅಂತ ಹೇಳಿದೀವಿ. ಅದಕ್ಕ ಆಯ್ತು ಅಂತ ಹೇಳಿದಾರೆ. ಏನು ಅಂತಂದ್ರೆ ಥರ್ಡ್ ಪೇಪರ್ ಅಲ್ಲಿ ಇಂಗ್ಲಿಷ್ ಕಷ್ಟ ಆಗ್ತಿದೆ ನಮಗೆ. ಸ್ನೇಹಿತರೆ, ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷು ಬಹಳ ಸುಲಭ. ಹೆಂಗ್ ಅನ್ನುವಂಥದ್ದನ್ನ ಹೇಳ್ತೀನಿ. ನಿಮ್ಗೆ ಇವತ್ತು ಇಂಗ್ಲಿಷ್ ಏನೂ ಬರುದಿಲ್ಲ ಅಂತಂದ್ರೂ ಥರ್ಡ್ ಪೇಪರ್ ಅಲ್ಲಿ ನೀವು ಪಾಸ್ ಆಕ್ಕಿರಿ. ವಿಕಾಸ್ ತೆರಳಕರ್ ಸರ್ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ 5ರಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಕಾಮನ್ ಇಂಗ್ಲಿಷ್ ಈ ವಿಚಾರವನ್ನ ಕೇವಲ 50 ಮಾರ್ಕ್ಸ್ ಅಲ್ಲಿ ತೆಗಿತೀವಿ. ಇನ್ನು ಕನ್ನಡ 50 ಇರುತ್ತೆ. ಕನ್ನಡದಲ್ಲಿ ಒಂದು 35 40 ಅಂಕ ತೆಗೆದ್ರೂ ಸಹಿತ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡೂ ಸೇರಿಸಿ 35 ಅಂಕ ಬೇಕಾಗಿದೆ. ಹೌದಾ? ಅರ್ಹತೆ ಎಲಿಜಿಬಿಲಿಟಿ ಬೇಕಾಗಿದೆ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮಾಡಿ ಆ ಅಂಕಗಳನ್ನ ಏನಪ್ಪಾ ಅಂದ್ರೆ ನೇಮಕಾತಿಯಲ್ಲಿ ಕನ್ಸಿಡರ್ ಮಾಡಬಾರ್ದು. ಇದು ನಮ್ಮ ಬೇಡಿಕೆ. ಎಲಿಜಿಬಿಲಿಟಿ ಅನ್ನುವಂತೂ ಪ್ರತಿಯೊಬ್ರು ಏನ್ ಪಾತ್ರ ಎಲಿಜಿಬಿಲಿಟಿ ಹಾಕಿರಿ. ಯಾಕಂದ್ರೆ 50 ಅಂಕ ಕನ್ನಡ ಬರೆಯಕ 40 ಅಂಕ ಬರಿಬಹುದು ನಾವು. ಅಥವಾ ಹೋಗ್ಲಿ 30 ಅಂಕ ಬರೆದ್ರು ಇಲ್ಲೊಂದು 5 ಅಂಕ ತೆಗೆದ್ರು ಸಹಿತ ಅಲ್ಲಿ 35 ಅಂಕ ಆಯ್ತು. ಹಾಗಾಗಿ ಪ್ರಾಬ್ಲಮ್ಸ್ ಇರುವಂತ ವಿಚಾರ ಏನು ಅಂತಂದ್ರೆ ಆ ಒಂದು ಅಂಕಗಳನ್ನ ನೀವು ಅಪಾಯಿಂಟ್ಮೆಂಟ್ ಅಲ್ಲಿ ಹಿಡಿಬೇಡ್ರಿ. ನೋಡೋಣ ಅದನ್ನ ಎಷ್ಟು ಸಕಾರಾತ್ಮಕವಾಗಿ ಇಲಾಖೆ ಸ್ಪಂದಿಸುತ್ತೆ ಅಂತೇಳಿ ಇದೆಲ್ಲ ನಿನ್ನೆ 1.5 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದೀವಿ. ಎಲ್ಲವೂ ನೋಟ್ ಮಾಡ್ಕೊಂಡಿದ್ದಾರೆ ಕಮಿಷನರು. PSTR ಆಮೇಲೆ GPT ಐಚ್ಛಿಕವಾಗಿ 3 ವಿಷಯಗಳು ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ 2 ವಿಷಯಗಳು ಕಂಪಲ್ಸರಿ ಆಗಬೇಕು. ಟೋಟಲ್ 50% ಆಗಬೇಕು. ಇಲ್ಲೂ PSTR ಸಾಮಾನ್ಯ ಅಂತೇಳಿ ಆಗಬೇಕು. ಟೋಟಲ್ 50% ಆಗಬೇಕು. ಯಾವುದೇ ಸಮಸ್ಯೆ ಆಗೋದಿಲ್ಲ. ಇದನ್ನೆಲ್ಲವೂ ಏನಪ್ಪಾ ಅಂದ್ರೆ ಕುಲಂಕುಷವಾಗಿ ನಿನ್ನೆ ದಿನ ನಾವು ಮಾಡಿದ್ವಿ. ಅದರ್ವೈಸ್ ಈಗ ಬರವಣಿಗೆ ಬೇಡ ಅಂತೇಳಿ ಒಂದಿಷ್ಟು ಪಬ್ಲಿಸಿಟಿ ತೆಗೆದುಕೊಳ್ಳಿಕ್ಕೆ ಗಿರಾಕಿಗಳು ಹೋಗ್ತಾ ಇದ್ದಾವೆ. ಸೊ ಸ್ನೇಹಿತರೆ, ನನ್ನ ಒಂದು ವೈಯಕ್ತಿಕ ನಿಮ್ಮೆಲ್ರಿಗೂ ಗೊತ್ತಿರಲಿ, ಸುಮಾರು 10-12 ವರ್ಷಗಳ ಕಾಲ ನೇಮಕಾತಿ ಆಗಿಲ್ಲ. ಸೊ ಈ ನೇಮಕಾತಿಗೆ ಮತ್ತೆ ನಾವೇನಾದ್ರೂ ಸ್ಟೇ ತರ್ತೀನಿ ಅಥವಾ ಯಾರನ್ನೋ ಮನವೊಲಿಸಕ್ ಅಥವಾ ಇನ್ನೊಬ್ರು ಯಾರನ್ನೋ ವಿದ್ಯಾರ್ಥಿಗಳನ್ನ ಮನವೊಲಿಸಕ್ ಮಾಡಿ ನಾನು ಸ್ಟೇ ತರ್ತೀನಿ ಅಂತಂದ್ರೆ, ಬರವಣಿಗೆ ಬೇಡ ಅಂತೇಳಿ ಸ್ಟೇ ತರ್ತೀನಿ ಅಂತಂದ್ರೆ, ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಸ್ಟೇ ತರ್ತೀನಿ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಅಲ್ಲ. ಯಾಕಂತಂದ್ರೆ ಆಲ್ರೆಡಿ ಅಭ್ಯರ್ಥಿ ಒಂದು ದಿನ ಕಳಿಬೇಕಂದ್ರೂ ಸಹಿತ ಅವನು ಒಂದು ದಿನ ಅಂದ್ರೆ ಒಂದು ವರ್ಷ ಆ ಒಂದು ರೀತಿಯಲ್ಲಿ ಅವನಿಗೆ ಏನ್ ಪಾತ್ರ ಫೀಲ್ ಬರ್ತಾ ಇದೆ. ಯಾವಾಗ ಪ್ರತಿ ದಿನ ಏನ್ ಪಾತ್ರ ನಿನ್ನೆ ಕಾಲ್ ಮಾಡಿದಲ್ರಿ ಅಂತ ನಾ ಹೇಳಿದಾಗ, ಇಲ್ಲ ಸರ್ ನನಗೆ ಬಹಳ ಕಷ್ಟ ಆಗ್ತಿದೆ ಒಂದ್ ದಿನ ಕಳಿಬೇಕಂದ್ರು ಅಂತೇಳಿ ಈ ರೀತಿ ಬರ್ತಾ ಇದೆ. 15,000 ಶಿಕ್ಷಕರ ನೇಮಕಾತಿಗೆ ಈಗಿರ್ತಕ್ಕಂಥ ಡ್ರಾಫ್ಟ್ಗೆ ಅಂದ್ರೆ ಈಗ ಸುಧಾರಣೆ ಮಾಡ್ತಿರ್ತಾರೋ ಲಾಟ್ ಆಫ್ ಡಿಫರೆನ್ಸ್ ಎಲ್ಲವೂ ಸುಧಾರಣೆ ಮಾಡ್ತು ಅಂತ ಹೇಳಿದ್ದಾರೆ. ಇವನ್ 5 ವರ್ಷ ಏಜು ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳು ಎಲ್ಲಿದಾವ ಅಂತ ಕೇಳಿದ್ರು, ಅದಕ್ಕೆ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಎಲ್ಲವೂ ಏನ್ ಪಾತ್ರ ಸರಿ ಹೋಗುತ್ತೆ. ಅದರ್ವೈಸ್ ನಾನು ಇಲಾಖೆ ತೀರ್ಮಾನಗಳಿಗೆ ನಾನು ಬದ್ಧ ಆಗ್ಬೇಕಾಗತ್ತೆ. HSTR GPSTR ಗೆ ಬರವಣಿಗೆ ಬೇಕೇ ಬೇಕಾಗತ್ತೆ. ಇದನ್ನ ವಿಚಾರ ಇಟ್ಕೊಂಡು ಯಾವನಾದ್ರೂ ಕೋರ್ಟ್ಗೆ ಹೋಗ್ತೀನಿ ಅಂತಂದ್ರೆ ಅದರ ವಿರುದ್ಧ ಏನ್ ಪಾತ್ರ ನಾವು ಪ್ರತಿಭಟನೆ ಪ್ರೊಟೆಸ್ಟ್ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಹೇಳುವಂತ ವಿಚಾರ ಏನು ಅಂತಂದ್ರೆ ಇಲಾಖೆ ಮೊದಲೇ ಏನ್ ಪಾತ್ರ ಡಿಲೇ ಮಾಡ್ತಾ ಇದೆ. ಮತ್ತೊಂದು ಅವ್ರಿಗೆ ನಾವು ಏನ್ ಪಾತ್ರ ಅವಕಾಶ ಮಾಡಿ ಕೊಡಬಾರ್ದು. ಏನು BPED ಇದೆ, BPED CPED ಗೆ ಬರವಣಿಗೆ ರಿಮೂವ್ ಆಗ್ಬೇಕು. PSTR ಗೆ ಬರವಣಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದರ್ವೈಸ್ ನಾನು ಯಾವುದೇ ಕಾರಣಕ್ಕೂ ಬರವಣಿಗೆಯನ್ನ ತೆಗೀರಿ ಅಂತೇಳಿ ನಾನು ಹೇಳ್ತಾ ಇಲ್ಲ. HSTR ಮತ್ತೆ GPSTR ಗೆ ಕನಿಷ್ಠ ಒಬ್ಬ ನಾಲೆಜಬಲ್ ಶಿಕ್ಷಕನಿಗೆ ನಾಳೆ ಏನ್ ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂದ್ರೆ ಒಂದು ಹೆಡ್ಲೈನ್ ಹಾಕ್ಬೇಕು ಅಂತಂದ್ರೆ ಬರವಣಿಗೆನ ಬರ್ಲಿಲ್ಲ, ಸೊ ನಿಮ್ ಕೈ ಏನಾದ್ರು ಚೆನ್ನಾಗಿ ಓಡ್ಲಿಲ್ಲ, ತಪ್ಪು ಬರದ್ರಿ ಅಂತಂದ್ರೆ ಒಂದು ನಗೆಪಾಡ್ಲಿಗೆ ಈಡಾಗುತ್ತಿರ್ತಾನೆ. ಎಸ್, ಇದು ಒಬ್ಬ ಶಿಕ್ಷಕನ ಎಲಿಜಿಬಿಲಿಟಿ. ಒಂದಷ್ಟು ಜನರಿಗೆ ಕನ್ನಡ ಅಕ್ಷರ ಸರಿಯಾಗಿ ಬರೆಯಕ್ ಬರ್ಲಿಲ್ಲ ಅಂತಂದ್ರೆ ಅಂತವ್ರು ಹೆಂಗ್ ಶಿಕ್ಷಕರಾಗ್ತಾರೆ ಹೇಳಿ? ಸೊ ಅದು ಸಾಧ್ಯ. ಎಲ್ಲಿ GPT PSTR ದಲ್ಲಿ ಏನಾಗ್ತಿದೆ ಅಂತಂದ್ರೆ ಸೊ ಅಲ್ಲಿ ಪಾಪ ಗಣಿತ ಅದು ಕಷ್ಟ ಆಗತ್ತೆ ಆರ್ಟ್ಸ್ ಸ್ಟೂಡೆಂಟ್ಗೆ. ಆಮೇಲೆ EVS ಅದು ಕಷ್ಟ ಆಗತ್ತೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಆ ಒಂದು ವಿಚಾರವಾಗಿ ಬರವಣಿಗೆ ಬೇಡ ಅಂತ ಹೇಳ್ತಾ ಇದ್ದೀವಿ. ಸೊ ನೋಡೋಣ, ಡಿಪಾರ್ಟ್ಮೆಂಟ್ಗೆ ಮನವಿಯನ್ನ ಕೊಡುವಂತದ್ದು, ರಿಕ್ವೆಸ್ಟ್ ಮಾಡುವಂತದ್ದು ಎಲ್ಲವೂ ಏನ್ ಪಾತ್ರ ಮಾಡಿದೀವಿ. ಈ ಒಂದು ಏಪ್ರಿಲ್ ಈ ತಿಂಗಳ 29ಕ್ಕ ಅಬ್ಜೆಕ್ಷನ್ ಫೈಲು ಕ್ಲಿಯರ್ ಆಗುತ್ತೆ. ಅಬ್ಜೆಕ್ಷನ್ ಹಾಕುವಂತದ್ದು ಡೇಟ್ ಕ್ಲಿಯರ್ ಆಗುತ್ತೆ. ಸೊ ಯಾರೆಲ್ಲ ನೀವು ಅಬ್ಜೆಕ್ಷನ್ ಇನ್ನೂ ಹಾಕೋರಿದ್ದೀರಿ ಹಾಕ್ರಿ, ಒಂದು 10-20 ಹಾಕ್ರಿ, ಏನಾಗುದಿಲ್ಲ. ಬೇರೆ ಹೆಸರ್ಲೆ ಹಾಕ್ರಿ. ಅಬ್ಜೆಕ್ಷನ್ ಜಾಸ್ತಿ ಹೋದಷ್ಟು ಅವ್ರು ಏನ್ ಪಾತ್ರ ಅದ್ರ ಬಗ್ಗೆ ಜಾಸ್ತಿ ಒಲವನ್ನ ತೋರ್ತಾರ. ಅದಕ್ಕೆ ಈಗ ಬೈಫರ್ಗೇಷನ್ ಎಷ್ಟು ಅಬ್ಜೆಕ್ಷನ್ ಬರ್ತಾವಲ್ಲ ಅವನ್ನೆಲ್ಲವೂ ಏನ್ ಪಾತ್ರ ಅವರು ಡಿವೈಡೇಷನ್ ಮಾಡಿ ನಾಳೆ ನಮ್ನು ಏನ್ ಪಾತ್ರ ಅವರು 31st ಗೆ ಕರಿತಾ ಇದ್ದಾರೆ. ಅದರಲ್ಲಿ ನಮ್ಮ ಸಮಸ್ಯೆಗಳು ಸಾಕಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಈಗ ಕೇಂದ್ರದಲ್ಲಿ ಸಿಗ್ತಕ್ಕಂಥ ಕೇಂದ್ರೀಯ ಸ್ಕೂಲ್ಗಳು,
ರಾಜ್ಯದಲ್ಲಿ ಯಾವ ರೀತಿ ಇತ್ತು, ಈ ಹಿಂದೆ ಯಾವ ರೀತಿ ಇತ್ತು, ಏಜ್ ವಯೋಮಿತಿ ಈ ಹಿಂದೆ 22ರಲ್ಲಿ ಯಾವ ರೀತಿ ಇತ್ತು, ಅದಕ್ಕ ಕರ್ನಾಟಕ ಸರ್ಕಾರ 5 ವರ್ಷ ಯಾವ ರೀತಿ ಕೂರ್ಸಿದೆ, ಅದನ್ನ ಅಲ್ಲಿಗೆ ಏನಪ್ಪಾ ಅಂದ್ರೆ ಎಷ್ಟು ವರ್ಷ ಆಗತ್ತೆ, ಇದು ಈ ಇಲಾಖೆ ತಪ್ಪು ಮಾಡಿರುವಂತಹ ವಿಚಾರಗಳನ್ನ ನಾವು ಏನಪ್ಪಾ ಅಂದ್ರೆ ಅದಕ್ಕ ಕೂಲಂಕುಷವಾಗಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಅದು ಆಗತ್ತೆ, ಎಲ್ಲವೂ ಕರೆಕ್ಟ್ ಆಗತ್ತೆ. ದಯಮಾಡಿ ನಿಮ್ಮ ಕೆಲಸ ನೀವೆಲ್ಲ ಓದೋರ್ ಕಡೆ ಗಮನ ಕೊಡಿ. ಆಗಸ್ಟ್ ತಿಂಗಳಲ್ಲಿ ನೇಮಕಾತಿ ಶುರು ಆಗತ್ತೆ. ಸೊ ಆಗಸ್ಟ್ ತಿಂಗಳಾದ ನಂತರ ನಿಮ್ಗೆ ಮುಂದೆ 2 ಮಂತ್ ಅಷ್ಟೇ, 2 ಮಂತ್ ಅಲ್ಲಿ ಎಕ್ಸಾಮ್ ಮುಗಿದು ಹೋಗ್ಬಿಡತ್ತೆ. ಸೊ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ ಯಾವಾಗ ಎಕ್ಸಾಮ್ ಬರ್ಬೋದು ಅಂತೇಳಿ. ಆಗಸ್ಟ್ ತಿಂಗಳೊಂದು ಬಿಟ್ಟು ಏನಪ್ಪಾ ಅಂದ್ರೆ ನೀವು ಮುಂದಿನ ದಿನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 2 ತಿಂಗಳು ಮಾತ್ರ ಅವಕಾಶ ಇರುತ್ತೆ. ಸೊ ಅದಕ್ಕೆ ಬರವಣಿಗೆ ಬಗ್ಗೆ, ಥರ್ಡ್ ಪೇಪರ್ ಬಗ್ಗೆ ಯಾರೂ ಏನಪ್ಪಾ ಅಂದ್ರೆ ಚಿಂತೆ ಮಾಡಬೇಡಿ. ಥರ್ಡ್ ಪೇಪರ್ ಬಹಳ ಸುಲಭ ಇರುತ್ತೆ. ಅದು ಬಹಳ ಬೇಸಿಕ್ ಇಂಗ್ಲಿಷ್ ಇರುತ್ತೆ. ನಿಮ್ ನೋಡಿದ ತಕ್ಷಣ ಗೊತ್ತಾಗತ್ತೆ. ಹೌದಾ? ಸಣ್ಣ ಮಕ್ಕಳು ಈಗ 5ನೇ ಕ್ಲಾಸು 6ನೇ ಕ್ಲಾಸು ಮಕ್ಕಳಿಗೆ ಏನ್ ಇಂಗ್ಲಿಷ್ ಇರುತ್ತಲ್ಲ, ಅದೇ ಇಂಗ್ಲಿಷ್ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾನ ಕೊಟ್ಟಿದ್ದಾನೆ ಅವನು ಆಲ್ರೆಡಿ 35% ಅಂತೇಳಿ. ನಮ್ಮ ಕೆಲಸ ಏನಂತಂದ್ರೆ ಅದನ್ನ ಕನ್ಸಿಡರ್ ಮಾರ್ಕ್ಸ್ ಅನ್ನ ಎಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡಬಾರ್ದು. ಅದೊಂದು ಏನಪ್ಪಾ ಅಂದ್ರೆ ಕೆಲಸ ಮಾಡಿದ್ರೆ ಮುಗಿದೋಯ್ತು. ಸರ್ಕಾರ ಇದು ಬೈ ಲ್ಯಾಂಗ್ವೇಜ್ ತಂದಿರೋದ್ರಿಂದ ಸೊ ಖಂಡಿತ ಏನಪ್ಪಾ ಅಂದ್ರೆ ಅವರು ಥರ್ಡ್ ಪೇಪರ್ನ ಇಟ್ಟೇ ಇಡ್ತಾರೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಏನೇ ತೆಪ್ಪರ್ಲಾಗ ಹಾಕಿದ್ರು ಸಹಿತ ಒಂದು ಇಲಾಖೆ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ಇರುತ್ತೆ. ಆ ನಿರ್ಧಾರಕ್ಕೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಬದ್ಧವಾಗಿರ್ಬೇಕಾಗತ್ತೆ. ನಾನು ಹೋರಾಟ ಮಾಡ್ತೀನಿ, ನಾನು ಅದನ್ನ ಮಾಡ್ತೀನಿ, ನಾನು ಕೋರ್ಟಿಗೆ ಕೇಸ್ ಹಾಕ್ತೀನಿ ಅಂತಂದ್ರೆ ಮತ್ತೆ ಏನಪ್ಪಾ ಅಂತಂದ್ರೆ ಮುಂದೋಗುವಂತ ಅಂದ್ರೆ ನೇಮಕಾತಿನ ಆಗೋದಿಲ್ಲ. ಯಾಕಂದ್ರೆ ನಿನ್ನೆ ಬಡದಾಡ್ತಿತ್ತಲ್ಲ, ಹೋಗ್ತಾ ಇತ್ತು. ನಮ್ಮ ಒಂದು ನೋಡಿ, ನಾನ್ ಹೇಳುವಂತ ವಿಚಾರ ಇಷ್ಟೇ. ಯಾರಿಗೆ ಸಾಮರ್ಥ್ಯ ಇದೆ, ಯಾರಿಗೆ ನಿಮ್ಗೆ ಮಾಡಿಸ್ಕೊಡ್ತೀನಿ, ನಾನು ಮಾಡ್ತೀನಿ ಅನ್ನುವಂತ ಸಾಮರ್ಥ್ಯ ಇದೆ, ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಅಪಾನ್ ಆಗ್ಬೇಕು. ಈಗ ನಿನ್ನೆ ನಾವು ನಿಗದಿ ಮಾಡಿದೀವಿ ದಿನಾಂಕ ಅನ್ನೋ ಕಾರಣಕ್ಕಾಗಿ ಸೊ ಲಕ್ಷ್ಮೀಕಾಂತ್‌ನ ಒಂದು ಅಡಿಯಲ್ಲಿ ಅವನ ಹೆಸರ ಮೇಲೆ ವಿದ್ಯಾರ್ಥಿಗಳನ್ನ ಬರ್ತಾರ ಅನ್ನೋ ಕಾರಣಕ್ಕಾಗಿ ಸೊ ನಮ್ಮ ಹೆಸರನ್ನ ಹೇಳ್ಕೊಂಡು ನಿನ್ನೆ ತಾಕತ್ತಿತ್ತಂದ್ರೆ ಬೇರೆ ಕಡೆ ಬೇರೆ ಮಾಡ್ಕೋ, ಬೇರೆ ದಿನಾಂಕವನ್ನು ನಿಗದಿ ಮಾಡ್ಕೋ. ನಾನ್ ದಿನಾಂಕ ನಿಗದಿ ಮಾಡಿದ ನಂತರ ನೀನ್ ದಿನಾಂಕ ನಿಗದಿ ಮಾಡಿದಿ. ಹೌದಾ? ಬೇಕಾದ್ರೆ ನೋಡು, ನಂದು ವಿಡಿಯೋ ಇದೆ ಅಲ್ಲಿ. ನಾನು ಯಾವಾಗ ವಿಡಿಯೋ ಮಾಡಿದ್ದೀನಿ ಅದಾದ ನಂತರ ಏನಪ್ಪಾ ಅಂದ್ರೆ ಸೊ ಹೆಂಗಿದ್ರು ಲಕ್ಷ್ಮೀಕಾಂತ್ ಹೋಗ್ತಾನೆ, ಅವನಿಗೆ ಟೀಚರ್ಸ್ ಎಲ್ಲ ಫುಲ್ ಸಿಕ್ಕಾಪಟ್ಟೆ ಬರ್ತಾರ ಅನ್ನೋ ಕಾರಣಕ್ಕಾಗಿ ಸೊ ಈ ರೀತಿ ನಾಟಕಗಳನ್ನ ಬಿಟ್ಟು ನಿಂದೆ ಆಗಿರ್ತಕ್ಕಂಥ ಡೇಟ್ಗಳನ್ನ ನಿಗದಿ ಮಾಡ್ಕೊಂಡು ಇಲಾಖೆಗೆ ಹೋಗಿ ನಿನ್ನ ಕೈಲಿಂದ ಏನ್ ಮಾಡ್ಸಕ್ಕಾಗತ್ತಿಲ್ಲ ಅದನ್ನ ಮಾಡ್ಸು. ಅದು ಇದು ಬಿಟ್ಟು ನಾನೇ ಹಿಂದೆ ಲೆಟರ್ ಆ ಸಂಘಟನೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಕೈಯಾರೆ ಬರತಕ್ಕಂಥ ಲೆಟರ್ನ ಹಾಕಿ ನಾವು ಬ್ಯಾಕಪ್ ಸ್ಕೋರ್ಗೆ ಪ್ರಯತ್ನ ಮಾಡಿದೀವಿ ಅಂತೇಳಿ ಒಂದು ಲೆಟರ್ನ ಹಾಕಿ ನಾನು ಒಂದು ಸಾಕಷ್ಟು ಒಂದು 1000 ಲೆಟರ್ ಬರ್ದಿದ್ದೀನಿ ಇಲಾಖೆಗೆ. ನಾನು ಲೆಟರ್ನ ಹಾಕಿ ಅವು ಇದನ್ನ ಏನಂತ ಸಿಂಪತಿ ಗಿಟ್ಸ್ಕೊಳ್ಳುವಂಥದ್ದು ಅದು ಆಗ್ಬಾರ್ದು. ನೋಡಿ, ನಿನ್ನ ಕಡೆಯಿಂದ ಏನ್ ಮಾಡಕ್ಕಾಗತ್ತೆ ನೀ ಮಾಡು. ನನ್ನ ಕಡೆಯಿಂದ ಏನ್ ಮಾಡಕ್ಕಾಗತ್ತಲ್ಲ ನಾನು ಮಾಡ್ತೀನಿ. ಇಡೀ ಕರ್ನಾಟಕ ರಾಜ್ಯಕ್ಕ ಅದು ಗೊತ್ತಿರತ್ತೆ. ಸೊ ನೀನ್ ಏನ್ ಡ್ರಾಮಾ ಮಾಡ್ತಾ ಇದ್ದೀ, ನಾನು ಏನ್ ಡ್ರಾಮಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವಿಚಾರ ಹೆಚ್ಚಿಗೆ ಚರ್ಚೆ ಆಗುವಂತದ್ದು ಏನ್ ಬೇಡ. ಹೌದಾ? ಸೊ ನಾನು ಹೇಳುವಂತ ಸಿಂಪಲ್ ಏನು ಅಂತಂದ್ರೆ, ನಿನ್ನ ಕಡೆಯಿಂದ ಏನ್ ಮಾಡಿಸ್ತಿಲ್ಲ ಅದನ್ನ ಮಾಡ್ಸು, ಅದು ನಿನ್ನ ಸಾಮರ್ಥ್ಯ. ಯಾರೇ ನೀ ಏನೇ ಡ್ರಾಮಾ ಮಾಡಿದ್ರು ಜನಗಳ ಏನ್ ಪಾತ್ರ ಯಾವ್ದೇ ರೀತಿ ಹುಚ್ಚರಲ್ಲ, ಯಾರು ಮೂರ್ಖರಲ್ಲ. ಇವತ್ತು ಬ್ಯಾಕಪ್ ಸ್ಕೋರ್ಗೆ ಅದನ್ನು ಏನ್ ಪಾತ್ರ ಕ್ರೆಡಿಟ್ ತಗೊಳಕ್ ಬಂದಿ ಅಲ್ಲಿ ಆಯ್ತು ಅಂದ್ರೆ ನನಗೆ ಸುಮಾರು ಜನ ಏನ್ ಸರ್ ಹಿಂಗ ಮಾತಾಡ್ತಾ ಇದೆ ಗಿರಾಕಿ ಮಾತಾಡ್ಲಿ ಬಿಡು, ಎಲ್ಲ ಇಡೀ ಕರ್ನಾಟಕ ಗೊತ್ತಿದೆ, ಸುಮ್ನೆ ಯಾಕೆ ಬೇಕು ಅಂತ ಹೇಳಿ ನಾವ್ ಅಂದಿವಿ. ಆಯ್ತು, ಅದೇ ಪ್ರಕಾರವಾಗಿ ಈಗ ನೇಮಕಾತಿಗಳೆಲ್ಲ ಆರಂಭ ಆಗ್ತಾವ. ಸಾಕಷ್ಟು ಏನ್ ಪಾತ್ರ ಇದಕ್ಕ ಪ್ರಯತ್ನ ಮಾಡಿದ್ವಿ, ತುಂಬಾ ಸ್ಟ್ರಗಲ್ ಅನ್ನ ಮಾಡಿದ್ವಿ ಸ್ನೇಹಿತರೆ ನೇಮಕಾತಿ ಆಗ್ಲಿಕ್ಕೆ. ಬ್ಯಾಕ್ ಬ್ಯಾಕಪ್ ಸ್ಕೋರು ಇನ್ನೂ ಈಗ ಬರ್ತಾವ. ಇವಾಗ ನಾನು ಏನ್ ಮಾಡ್ಸಿದೀವಿ ನಿನ್ನೆ 1.5 ಗಂಟೆಗಳ ಕಾಲ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವಿಚಾರದಲ್ಲ ಎಲ್ಲವೂ ಕಮಿಷನರ್ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಪ್ರಕಾರವಾಗಿ ಏನಪ್ಪಾ ಅಂತಂದ್ರೆ ಬರುತ್ತೆ. ಮೈಂಡ್ಲಿ ಏನಪ್ಪಾ ಅಂದ್ರೆ ನೀವೆಲ್ಲರೂ ಶಟ್ ಆಗುವಂತದ್ದು. ಸೊ PSTRಗೆ ಬರವಣಿಗೆ ಬೇಡ, ಜಿಪಿಟಿಲಿ ಹೈಸ್ಕೂಲ್ ಶಿಕ್ಷಕರಿಗೆ ಬರವಣಿಗೆ ಬೇಡ, ಇನ್ನುಳಿದಂತವ್ರಿಗೆ ಬರವಣಿಗೆ ಬೇಕು ಅಂತೇಳಿ ನನ್ನ ಒಂದು ಒಪಿನಿಯನ್ ಆಗಿದೆ. ಮತ್ತೆ ಥರ್ಡ್ ಪೇಪರ್ ಇಂಗ್ಲಿಷ್ ಬಹಳ ಸುಲಭ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ವಿಕಾಸ್ ಸರ್ ಹೇಳಿರ್ತಕ್ಕಂಥ ವಿಚಾರ ಇದೆ, ಬೈಲಿಂಗ್ವಲ್ ಸ್ಕೂಲ್ಗಳು ಇರೋದ್ರಿಂದ ಸರ್ಕಾರ ಒಂದು ಹೆಜ್ಜೆನ ಈಗ ನಾವು ಅಡ್ವಾಂಟೇಜ್ ಇದಾಗ್ಲಿಲ್ಲ ಅಂತಂದ್ರೆ ನಾವು ಅದಕ್ಕ ಸಬಲ್ರ ಮಗು ಒಂದು ಯಾವ್ದೋ ಒಂದು ಕ್ವಶನ್ ಕೇಳುತ್ತೆ ಅಥವಾ ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಬರೆಯಕ್ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ನಾವು ಕುಲಂಕುಷವಾಗಿ ನಾವು ಅದಕ್ಕೆ ಅರ್ಹತೆ ಇದೀವೋ ಇಲ್ಲೋ, ಇರ್ಲಿಲ್ಲ ಅಂತಂದ್ರೆ ಇವತ್ತು AI ಯುಗ ಬಂದಿದೆ. ನಿಮಗೆ ಎಲ್ಲವೂ ಏನಪ್ಪಾ ಅಂದ್ರೆ ಕಲೀಲಿಕ್ಕೆ ಅವಕಾಶ ಇದೆ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಕೇವಲ 15 ಡೇಸ್ ಅಲ್ಲಿ ನೀವು ಅದಕ್ಕೆ ರೆಡಿ ಆಗ್ಬೋದು. ಓಕೆ. ಸೊ ನನ್ನ ನಿರ್ಧಾರ ಅಲ್ಲ, ಇದು ಇಲಾಖೆ ನಿರ್ಧಾರ. ಆ ಇಲಾಖೆ ನಿರ್ಧಾರಕ್ಕೆ ನಾನು ಏನಪ್ಪಾ ಅಂದ್ರೆ ನಿಮಗೆ ಮಾತಾಡ್ತಾ ಇದ್ದೀನಿ.
ಸೊ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸಹಿತ ಕಮೆಂಟ್ ಹಾಕಿ. ಇನ್ನೂ ಅವಕಾಶ ಇದೆ. ನಿಮ್ಮ ಏನಾದ್ರು ಇಲ್ಲ ಸರ್ ಹಿಂಗ್ ಮಾಡ್ಬೇಕು ಅಂತಂದ್ರೂ ಸಹಿತ ಕಮೆಂಟ್ ಹಾಕಿ. ಇಲಾಖೆ ದಿನ ನಾವು ಅಂದ್ರೆ ಏನ್ ಇಲಾಖೆ ಹೋಗ್ತಾ ಇದೀವಲ್ಲ, ಒಂದು 8 ಜನ ಹೋಗ್ತಾ ಇದೀವಿ. ಸೊ ಅಲ್ಲಿ ನೀವು ಸಹ ಏನಪ್ಪಾ ಅಂದ್ರೆ ಬರ್ಬೋದು. ಎಕ್ಸ್ಪರ್ಟ್ ಇದ್ದಂತವ್ರಿಗೆ ಬರ್ಬೋದು ಅಂತ ಹೇಳ್ತಾ ಇದಾರೆ. ಸೊ ನೋಡೋಣ ಯಾರ್ಯಾರಿಗೆ ಅವಕಾಶ ಸಿಗುವಂತದ್ದು ಆಗತ್ತೆ ಅಂತೇಳಿ. ಸೊ ಎಸ್ ಸ್ನೇಹಿತರೆ, ಹಾಗೆ ನಮ್ಮ ಅಕಾಡೆಮಿಯಲ್ಲಿ ಸೊ ಹೊಸ ಸಿಲೆಬಸ್ ಪಠ್ಯಕ್ರಮಕ ಪ್ರಕಾರ ನಿಮಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಇದನ್ನ ಸಾಕಷ್ಟು ಪೋಸ್ಟ್‌ಗಳನ್ನ ನೋಡಿದಿರಿ. ಅತ್ಯುತ್ತಮ ಕರ್ನಾಟಕ ರಾಜ್ಯದಲ್ಲೇ ಉತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿ, ಪ್ರಸಿದ್ಧವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಆ ಯ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ನಮ್ಮ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ನಿಮ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್‌ಗಳು 8,000ಕ್ಕೆ ಸಿಗ್ತಕ್ಕಂಥ ಕ್ಲಾಸು ಕೇವಲ 2,500ರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಕ್ಲಾಸ್‌ಗಳು ಸಿಗ್ತಾವ. ಸೊ ಪ್ಲೇಸ್ಟೋರ್‌ಗೆ ಹೋಗಿ ನಮ್ದು ಆ್ಯಪ್ ಇದೆ, ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೇಳಿ ಆ್ಯಪ್ ಹೊಡೆದ್ರೆ ಆ್ಯಪ್ ಸಿಗುತ್ತೆ. ಸೊ ಇಷ್ಟ ಇದ್ದವರು ಎನ್ರೋಲ್ ಮಾಡ್ಕೋಬಹುದು. ಸೊ PDF ನೋಟ್ಸು, ಟೆಸ್ಟ್ ಸೀರೀಸು, ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸು ಎಲ್ಲವೂ ಏನಪ್ಪಾ ಅಂದ್ರೆ ಲಭ್ಯ ಇರುತ್ತೆ. ಇದೇ ಗುರುವಾರ ಈ ಹೊಸ ಪಠ್ಯಕ್ರಮ ಇವತ್ತು ಅಥವಾ ನಾಳೆ ಬರ್ಬೋದು. ನಿನ್ನೆ ಬರುತ್ತೆ ಅಂತ ಹೇಳಿದ್ರು. ಹೆಚ್ಚು ಕಡಿಮೆ ಆಗತ್ತೆ ತಾಂತ್ರಿಕ ಕಾರಣಗಳು. ಬರ್ಬೋದು. ಮೋಸ್ಟ್‌ಲಿ ಇವತ್ತು ಅಥವಾ ನಾಳೆ ಬರುತ್ತೆ ಪಠ್ಯಕ್ರಮ. ಈಗ ವಿಕಾಸ್ ಸರ್‌ಗೆ ನಾನು ಸಹ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳುವಂಥದ್ದು ಮಾಡ್ತೀನಿ. ಓಕೆ. ಇದರ ಪ್ರಕಾರವಾಗಿ ನೀವು ಸ್ಟಡಿ ಮಾಡ್ತಾ ಬನ್ನಿ. ಟೈಮ್ ಇಲ್ಲ. ಸೊ ವೆರಿ ವೆರಿ ಶಾರ್ಟ್ ಇದೆ ಟೈಮ್. ಸೊ ಇದು ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಟಿವ್ ಹೋಗಲ್ಲ. ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಅದು ಇಲಾಖೆ ನಿರ್ಧಾರ. ಅವ್ರು ಏನಪ್ಪಾ ಅಂದ್ರೆ ಕಮಿಟಿಯಿಂದ ಬಹಳಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿನೇ ಏನಪ್ಪಾ ಅಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನನ್ನ ಅವತ್ತು ಏನಪ್ಪಾ ಅಂದ್ರೆ ನಾನು ಹೇಳ್ತೀನಿ. PSTRಗೆ ಮತ್ತೆ BPED ಶಿಕ್ಷಕರಿಗೆ ಬೇಡ ಅಂತೀನಿ. ಎಸ್ ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್.